एवन न्यूज़ में आप सभी दर्शकों का स्वागत है। मैं आपके साथ इलियास बड़ेघर। माही मेहंदी डिज़ाइंस फॉर ऑल टाइप्स ऑफ फंक्शंस, मैरिजेस, एंगेजमेंट, एनिवर्सरी, बर्थडे पार्टीज, स्कूल कॉलेजेस फंक्शंस, ब्राइडल, अरेबिक और ऑल टाइप्स ऑफ फंक्शंस में खूबसूरत मेहंदी डिज़ाइन के लिए विथ होम सर्विस प्लीज़ कॉन्टैक्ट माही मेहंदी डिज़ाइनर। एड्रेस रेलवे स्टेशन बैक रोड, बीजापुर। कॉन्टैक्ट नंबर 8217481855 and 8123333857। थैंक यू। अयोध्या में राम मंदिर उद्घाटन के मौके पर शहर बीजापुर के नरसिंह देवस्थान में शिवसेना नेता सतीश पाटिल के नेतृत्व में सामूहिक तौर पर बच्चों से उनके माँ बाप की पैरों की पूजा करने का कार्यक्रम आयोजित किया गया था, जिसमें कई माँ बाप और बच्चों ने भाग लेकर इस कार्यक्रम में कई बच्चों ने अपने माँ बाप की सेवा करके उनकी पूजा की। इस मौके पर बात करते हुए सतीश पाटिल और कई लोगों ने अपनी प्रतिक्रिया व्यक्त की। ಅವ್ರ ಕೈಯಾಗ ಕೊಡ್ರಿ, ನೀವು ಒಂದು ಎಡಗೈಲೆ ಅವ್ರ ಪಾದಗಳನ್ನ ಹಿಡಿದು ಅವ್ರು ನೀರು ಹಾಕ್ತಾರೆ, ನೀವು ತೊಳಿಬೇಕ್ರಿ. ಅಷ್ಟು ಒಂದು ಸರಿ ಕೂತ್ ಬಿಡ್ರಿ, ಎಲ್ಲಾರು ನಿಮ್ಮ ಪ್ಲೇಟ್ ತೊಗೊಂಡು ನಿಮ್ಮ ಕಡೆ ಅಷ್ಟು ಕೂತ್ ಬಿಡ್ರಿ. ಎಲ್ಲರೂ ಒಟ್ಟಿಗೆ ನೀರು ಹಾಕಿ ಒಟ್ಟಿಗೆ ಇದು ಮಾಡ್ತಾರೆ. ಹೇಳ್ಬೇಡ್ರಿ, ಒಮ್ಮೆ ಸಾಮೂಹಿಕ ಲಾಸ್ಟಿಗೆ ಒಂದು ವಿಡಿಯೋ ತೊಗೊಂಡ್ಬಿಡ್ತಾರೆ. ಯಾರು ಹೇಳ ಹಾಂ ಬಂದೆ. ಹಾಂ ಹಾಂ ನಿನ್ನ ನೋಡೇ ಬಂದಾನೆ, ನಿನ್ನ ನೋಡೇ ಬಂದಾನೆ. ಹಾಂ ಚಲ್ಲಿ ಆ ಕಡೆ
ಹಾಂ ಸರ ಅಷ್ಟು ಮಾಡಿರಿ, ನೀವು ಮಾಡಿರಿ ಸರ್. ಜೈ ಶ್ರೀರಾಮ್. ಮೊದಲಿಗೆ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ನರಸಿಂಹದೇವರ ಪಾದಕ್ಕೆ ಪೊಡಮಟ್ಟು ಇವತ್ತಿನ ರಾಮದೇವರ ಒಂದು ಪ್ರತಿಷ್ಠಾಪನೆಯ ಅಂಗವಾಗಿ ನಮ್ಮ ಶಿವಸೇನಾ ಸಂಘದವರು ತಂದೆ ತಾಯಿಯರ ಪಾದ ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷವೆನಿಸುತ್ತದೆ. ಎಲ್ಲಿ ತಂದೆ ತಾಯಿಯರ ಸೇವೆ ನಡೀತದ ಅಲ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ, ಅವ್ರ ಮನೆತನ ಅಭಿವೃದ್ಧಿ ಆಗ್ತದೆ, ಅವ್ರ ಮಕ್ಕಳೂ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳಿಕ್ಕೆ ನನಗೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಹಿರಿಯರ ಪಾದ ತೊಳೆದು ಇವತ್ತಿನ ದಿವಸ ತಂದೆ ತಾಯಿಗೆ ಎಲ್ಲಿಯೂ ಮರ್ಯಾದೆ ಕಡಿಮೆ ಆಗ್ಯದ. ಮತ್ತು ಮಕ್ಕಳು ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೋಬೇಕು. ಈ ಒಂದು ಪಾದ ಸೇವೆಯಿಂದ ಎಲ್ಲ ಮಕ್ಕಳು ಕೂಡ ನಮ್ಮ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರಂತ ಹೇಳಿ ನಾ ಹೇಳ್ತೀನಿ. ಈ ಪಾದ ಪೂಜೆಯನ್ನು ಮಾಡೋದ್ರಿಂದ ದೇಶನೂ ಉದ್ಧಾರ ಆಗ್ತದೆ, ನಿಮ್ಮ ಮನೆತನನೂ ಉದ್ಧಾರ ಆಗ್ತದೆ. ಅದು ಅಲ್ಲದೆ ಮುಂದಿನ ಪೀಳಿಗೆಯು ಕೂಡ ಈ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ನಮ್ಮ ತಂದೆ ತಾಯಿಯರನ್ನು ಇದೇ ರೀತಿ ಮಾಡ್ಯಾರ, ನಾವು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು, ಅವರನ್ನು ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಶ್ರಮ ಎಷ್ಟದ ಅಂಥೇಳಿ ಅವರು ತಿಳ್ಕೊತಾರೆ. ಅದಕ್ಕೆ ಯಾವಾಗಲೂ ನೀವು ಮಕ್ಕಳಾದವರು ಹಿರಿಯರ ಸೇವೆಯನ್ನು ಮಾಡಬೇಕು. ಹಿರಿಯರ ಪುಣ್ಯನೇ ನಿಮಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನನ್ನ 2 ಮಾತು ಮುಗಿಸ್ತೀನಿ. ತಮ್ಮ ಹೆಸರು? ವಿಜಯಲಕ್ಷ್ಮಿ ದೇಶಪಾಂಡೆ. ಜೈ ಜೈ ಶ್ರೀರಾಮ್. ಇಂದು ನಾವೆಲ್ಲರೂ ಭಾಗ್ಯಶಾಲಿಗಳು. 550 ವರ್ಷಗಳಿಂದ ಈ ಒಂದು ಸಂಕಲ್ಪ ಇತ್ತು. ಆದರೆ ಯಾವುದೋ ಒಂದು ಕಾರಣದಿಂದ ಅದು ನಿಂತಿತ್ತು. ಆದರೆ ಈ ಕೋರ್ಟ್ ತೀರ್ಪು ಏನು ಕೊಟ್ಟರು ಅವರಿಗೂ ನಾವು ಇವತ್ತು ಆ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ಹೇಳುವ ಒಂದು ಕಾಲದ ಅವರನ್ನು ನೆನೆಸ್ಕೋಬೇಕು. ಇವತ್ತು ಇಡೀ ದೇಶದಲ್ಲಿ ಒಂದು ಆನಂದದ ಹೊಳೆ ಹರಿತಾ ಇದೆ. ಇಂದು ಎಂಥ ನಾವು ಸುದೈವಗಳು ಅಂತ ವರ್ಣಿಸಲಿಕ್ಕೆ ಶಬ್ದಗಳಿಲ್ಲ. ಇದನ್ನು ಸಾಕಾರಗೊಳಿಸಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಅವರ ಸಂಗಾತಿಗಳು ಈ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದಕ್ಕೆ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು. ಈ ರಾಮರಾಜ್ಯದ ಪರಂಪರೆ ಏನಿತ್ತು 500 ವರ್ಷಗಳಿಂದ ಮುಳುಗಿ ಹೋಗಿತ್ತು. ಆ ಒಂದು ಪರಂಪರೆ ಇಂದು ಮತ್ತೆ ನಮ್ಮ ಭಾರತದಲ್ಲಿ ಭುಗಿಲೆದ್ದು ನಿಂತಿದೆ. ಅದಕ್ಕೆ ನಾವು ಎಲ್ಲರೂ ಇದೇ ರೀತಿಯಾಗಿ ಒಂದು ಒಕ್ಕಟ್ಟಿನಿಂದ ಈ ಒಂದು ರಾಮರಾಜ್ಯವನ್ನು ನಾವು ನಡೆಸ್ಕೊಂಡು ಹೋಗೋದೊಂದು ನಮ್ಮ ಕರ್ತವ್ಯದ. ಅದರಲ್ಲಿ ಯುವ ಪೀಳಿಗೆ ಏನದ ಇವತ್ತು ಒಂದಾಗಿ ಮುಂದಾಗಿ ಎಲ್ಲವೂ ತ್ಯಾಗ ಮಾಡಿ ದುಶ್ಚಟಗಳಿಂದ ದೂರಿದ್ದು ಇವತ್ತು ನಾವು ನಮ್ಮ ಭಾರತದಲ್ಲಿ ನೆಲೆಸಿದಂಥ ರಾಮರಾಜ್ಯವನ್ನು ಪುನಶ್ಚೇತನಗೊಳಿಸಿ ಬೆಳೆಸ್ತೀವಿ ಅನ್ನುವ ಒಂದು ಪ್ರಮಾಣ ಮಾಡುವಂಥ ಕಾಲ ಇವತ್ತು ಬಂದಿದೆ. ಆ ರೀತಿಯಾಗಿ ಯುವ ಮುಖಂಡರು ಯುವಕರು ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಆತ್ಮವಿಶ್ವಾಸದಿಂದ ಇವತ್ತು ನಾನು ವ್ಯಕ್ತ ಮಾಡ್ತಾಯಿದ್ದೀನಿ. ಈ ಒಂದು ತಂದೆ ತಾಯಿಯ ಪಾದಪೂಜೆಯ ಒಂದು ಕಾರ್ಯಕ್ರಮ ಸತೀಶ್ ಪಾಟೀಲ್ರವರು ಇದೇನು ನೆರವೇರಿಸಿಕೊಟ್ಟಿದ್ದಾರೆ. ಅವರು ಇದು ಒಂದು ಸ್ತುತ್ಯ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಹಳ್ಳಿಗಳಲ್ಲಿಯೂ ಸಾಮೂಹಿಕವಾಗಿ ಆದರೆ ಒಂದು ಮಗುವಿಗೆ ಇವತ್ತಿನ ಯುವ ಪೀಳಿಗೆಗೆ ಒಂದು ಪಾಠ ಆಗ್ತದೆ, ಒಂದು ಲೆಸನ್ ಆಗ್ತದೆ. ಅವರಿಗೆ ಏನಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು, ತಂದೆ ತಾಯಿ ಅಂದರೆ ಯಾರು ಅನ್ನೋದು ಅವರಿಗೂ ಒಂದು ಅನುಕರಣೆ ಆಗ್ತದೆ. ಮತ್ತು ಈ ಒಂದು ಅನುಕರಣೆಯನ್ನು
ನಾವು ಬೆಳೆಸ್ಕೊಂಡು ಹೋಗುವ ಸಲುವಾಗಿ ಇದೇ ರೀತಿಯಾಗಿ ಶಿವಸೇನಾದವರು, ಶಿವಸೇನಾ ಪ್ರಮುಖರು, ಸ್ವಯಂ ಸೇವಕರು ಇದನ್ನು ಹಳ್ಳಿಗಳಲ್ಲಿ ಸಾಮೂಹಿಕವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಮತ್ತೊಮ್ಮೆ ನಾನು ವಿನಂತಿಪೂರ್ವಕವಾಗಿ ಈ ಸಂಘಕ್ಕೆ ನಾನು ಕೇಳ್ತಾ ಇದ್ದೇನೆ. ಇವತ್ತು ಈ ಒಂದು ಉತ್ಕೃಷ್ಟ ಕಾರ್ಯಕ್ರಮ ಏನು ನೆರವೇರಿಸಿಕೊಟ್ಟರು ಸತೀಶ್ ಅಶೋಕ್ ಪಾಟೀಲ್ರಿಗೆ ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ಕುಟುಂಬದ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಜೈ ರಾಮ್, ಜೈ ಜೈ ಶ್ರೀರಾಮ್. SB ಬಾಗೇವಾಡಿ, ರಿಟೈರ್ಡ್ ಹೆಡ್ ಮಾಸ್ಟರ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಜೈ ಶ್ರೀರಾಮ್. ಇವತ್ತು ಅಯೋಧ್ಯದಲ್ಲಿ ಏನು ಶ್ರೀರಾಮನ ಪಟ್ಟಾಭಿಷೇಕ ಅಥವಾ ಬಾಲರಾಮನ ಏನು ಪ್ರತಿಷ್ಠಾಪನೆ ಆಯಿತು, ಅದು ನಮಗೆ ಭಾಳ ಸಂತೋಷ ತರುವಂತಹ ವಿಷಯ. ಅದರಂತೆ ನಮ್ಮ ಸತೀಶ್ ಪಾಟೀಲ್ ಅವರು ವಿಜಯಪುರದಲ್ಲಿಯೂ ಕೂಡ ಒಂದು ಆದರ್ಶವಾದಂತಹ ಕೆಲಸವನ್ನು ಮಾಡಿದ್ದಾರೆ. ರಾಮನ ಆದರ್ಶವನ್ನೇ ಅವರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಮುಂದೆ ಉನ್ನತವಾದಂಥ ಹುದ್ದೆ ಸಿಗಲಿ, ಆರೋಗ್ಯ ಕೊಡಲಿ ರಾಮದೇವ್ರವ್ರಿಗೆ. ಇದೇ ಥರ ನಮ್ಮ ಸಂಸ್ಕೃತಿ ಬೆಳೀತಾ ಹೋಗಬೇಕು. ರಾಮದೇವರು ಏನು ಅಯೋಧ್ಯದಿಂದ ಏನು ಅವರು ತಮ್ಮ ತಾಯಿ ತಂದೆ ಸೇವೆ ಮಾಡಿಕೊಂಡು ಪಿತೃಪಾಕ್ಯ ಪರಿಪಾಲನೆ ಮಾಡ್ಕೊಂಡು ಬಂದರು, ಅದೇ ಥರ ಇನ್ನು ನಮ್ಮ ಮುಂದಿನ ಪೀಳಿಗೆ ಕೂಡ ಇವರು ಹಾಕಿಕೊಟ್ಟಂಥ ಮಾರ್ಗದರ್ಶನದೊಳಗೆ ಹೀಗೇ ಎಲ್ಲ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಮಾತಾಪಿತರನ್ನು ಕಾಯ್ಕೊಂಡು ತಮ್ಮ ಮುಂದೆ ಹುದ್ದೆಯೊಳಗೆ ಹೋಗ್ಕೊಂಡು ಮತ್ತು ಹಾಗೆ ಸಮಾಜ ಸೇವೆಯನ್ನು ಮಾಡಿಕೊಂಡು ನಮ್ಮ ಸಮಾಜ ಹೀಗೆ ಬೆಳೀಬೇಕು. ನಮ್ಮ ಮುಂದೆ ರಾಮರಾಜ್ಯ ಆಗೋದ್ರಾಗ ಸಂಶಯ ಇಲ್ಲ. ಸತೀಶ್ ಪಾಟೀಲ್ ಅಂತವರು ಇನ್ನೂ ಅಂಥ ಅನೇಕ ಕೆಲಸಗಳನ್ನು ಮಾಡಿ ನಮಗೆ ಆರೋಗ್ಯಗಳನ್ನು ಅವರು ರಾಮದೇವರು ಕೊಟ್ಟು ಹೀಗೆ ಕಾಪಾಡಲಿ, ಹೀಗೆ ಅವರಿಂದ ಅನೇಕ ಕೆಲಸಗಳು ಆಗಲಿ ಅಂತಿಕೊಂಡು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್. ಪ್ರಕಾಶ್ ಬಿಜಾಪುರ ಅಂತ. ಇವತ್ತಿನ ದಿವಸ ಏನು ಶುಭ ಸಂದರ್ಭದ ಸುಮಾರು 500 ವರ್ಷಗಳಿಂದ ಇರತಕ್ಕಂಥ ಅಯೋಧ್ಯದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಜೊತೆಗೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಆ ಮೂರ್ತಿಯ ಇವತ್ತು ಇಡೀ ನಗರದಲ್ಲಿ, ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಒಳಗೊಂಡು ನಾವು ವಿಜಯಪುರ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಹತ್ತಿರದ ಇರ್ತಕ್ಕಂಥ ನರಸಿಂಹ ದೇವಸ್ಥಾನದಲ್ಲಿ, ಅಂದರೆ ನಮ್ಮ ಸ್ನೇಹಿತರು ಹಾಗೂ ಸಮಾಜದಲ್ಲಿ ಓಡಾಡಿರ್ತಕ್ಕಂಥ ಎಲ್ಲ ಯುವಕರ ತಂದೆ ತಾಯಿಗಳ ಅವ್ರವ್ರ ಮಕ್ಕಳಿಂದ ಏನಪ್ಪ ಅಂದ್ರೆ ಪಾದ ಪೂಜೆಗಳು ಮಾಡೋ ಮುಖಾಂತರ, ಯಾಕೆ ಪಾದ ಪೂಜೆ ಮಾಡಬೇಕಪ್ಪ ಅಂದ್ರೆ ರಾಮದೇವರು ಅಂತೇಳಿ ಏನು ಉತ್ತಮ ಪುರುಷರಿದ್ದರು, ಆ ಮಹಾಪುರುಷರ ಒಂದು ವೇದವಾಕ್ಯ ಏನಪ್ಪ ಅಂತಂದ್ರೆ ಮೊದಲು ತಂದೆ ತಾಯಿಯನ್ನು ಆಜ್ಞೆಯನ್ನು ಪಾಲಿಸಬೇಕಂತ ಅವ್ರದ್ದೇನು ಮೌಲ್ಯ ಗುಣಗಳು ಇದ್ದು ದೈವಿ ಮೌಲ್ಯ ಗುಣಗಳನ್ನು ಇವತ್ತಿನ ದಿವಸ ಅದೇನಪ್ಪ ಅಂತಂದ್ರೆ ನಾವು ಸಹಿತ ಆದರ್ಶ ಪಾಲನೆ ಮಾಡಬೇಕಂಥೇಳಿ ಅದೊಂದು ವಿಚಾರ ಇಟ್ಕೊಂಡು ಕೇವಲ ಏನಪ್ಪ ಅಂತಂದ್ರೆ ನಾವು ಅವರನ್ನು ಶ್ರೀರಾಮ್ ಜೈರಾಮ್ ಅನ್ಕೊಂತೇಳಿ ಬರೇ ಏನಪ್ಪ ಅಂದ್ರೆ ಮಂತ್ರಪಠನೆ ಮಾಡೋದಷ್ಟೇ ಅಲ್ಲ, ಅವ್ರ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೋಬೇಕು. ಏನಪ್ಪ ಅಂದ್ರೆ ಕೇವಲ ನಾವು ಕಾರ್ಯಕ್ರಮಗಳನ್ನು ಹಬ್ಬಗಳನ್ನು ಆಚರಣೆ ಮಾಡಬಾರ್ದು, ಅದನ್ನು ಏನಪ್ಪ ಅಂದ್ರೆ ಅನುಭವಿಸ್ಬೇಕು. ಜೊತೆಗೆ ಅದನ್ನೇನು ಆಚರಣೆ ಒಳಗೆ ನಾವು ನಮ್ಮ ನಡವಳಿಕೆ ಒಳಗೆ ಬದಲಾವಣೆ ಆಗಬೇಕಂತ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳಿಂದ ಪಾದ ಪೂಜೆಗಳನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅರ್ಥಪೂರ್ಣವಾಗಿ, ಅಂದ್ರೆ ಇವತ್ತಿನ ದಿವಸ ಏನಪ್ಪ ಅವಶ್ಯಕತೆ ಅದಂದ್ರೆ ತಂದೆ ತಾಯಿಗಳ ಮಾತು ಮಕ್ಕಳು ಯಾರೂ ಕೇಳಂಗಿಲ್ಲ, ಮನೆಯಲ್ಲೂ ಮಾತು ಕೇಳಂಗಿಲ್ಲ, ಮತ್ತು ದುಶ್ಚಟಗಳಿಗೆ ಒಳಗಾಗ್ತಿರ್ತಕ್ಕಂಥ ಸಂದರ್ಭ ಭಾಳ ಅದಾವೆ. ಅದಕ್ಕೆ ತಂದೆ ತಾಯಿಗಳ ಪಾದ ಪೂಜೆ ಮಾಡೋ ಮುಖಾಂತರ ಇವತ್ತು ನಾವೆಲ್ಲರೂ ಪ್ರತಿಜ್ಞೆ ಮಾಡಿ ಏನಪ್ಪ ಅಂದ್ರೆ ರಾಮದೇವರ ಮೊದಲನೇ ಮೌಲ್ಯ ಏನಾಗಿತ್ತು ಅದನ್ನು ಅಳವಡಿಸ್ಕೋಬೇಕಂತೇಳಿ ಇವತ್ತು ವಿಚಾರ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಅದನ್ನೇ ಸಮಾಜದಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ತಮ್ಮ ತಂದೆ ತಾಯಿಗಳನ್ನು ಮನೆಗೆದ್ದು ಮಾರ್ಗೆಲ್ಲ ಅಂತಾರಲ್ಲ, ಹಂಗೆ ನೀವು ತಂದೆ ತಾಯಿಯ ಮನಸ್ಸನ್ನು ಮೆಚ್ಚುವಂಥ ಕಾರ್ಯಗಳನ್ನು ಮಾಡಿರಿ ಅಂಥೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಉದ್ದೇಶ ಆಗಿದ್ದು, ಇಡೀ ಸಮಾಜಕ್ಕೆ ಇದೊಂದು ಒಳ್ಳೆಯ ಸಂದೇಶ ಆಗಲಿ. ರಾಮದೇವರ ಇವತ್ತಿನ ಆ ಲೋಕಾರ್ಪಣೆ ಆಗಿರ್ತಕ್ಕಂಥ ರಾಮ ಮಂದಿರದ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಈ ಒಂದು ಒಳ್ಳೆಯ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂಥೇಳಿ ಕೇಳ್ಕೊತ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. सतीश अशोक पाटिल, शिवसेना मुखंड, विजयपुर। तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट।